ಇದು ಮಾಡೆಲ್ ಉತ್ತರಕಿಯಾಗಿದೆ. 2025 ಸಾಲಿನ ಮಾಡೆಲ್ ಉತ್ತರಕಿ ಕನ್ನಡ ಪ್ರಶ್ನೆ ಪತ್ರಿಕೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು? ಆಪ್ಷನ್ ಎ ಅನುನಾಸಿಕ. ಎರಡನೇ ಪ್ರಶ್ನೆ, ಮಾತಂತು ಪದವು ಈ ಸಂಧಿಗೆ ಸೇರಿದೆ? ಆಪ್ಷನ್ ಡಿ ಲೋಪ. ಮೂರನೇ ಪ್ರಶ್ನೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ? ಆಪ್ಷನ್ ಸಿ ಸಾಮಾನ್ಯ ವಾಕ್ಯ. ಕ್ರಿಯಾಪದದ ಮೂಲ ರೂಪ? ಆಪ್ಷನ್ ಬಿ. ಐದನೇ ಪ್ರಶ್ನೆ, ಲೋಕದಲ್ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ? ಆಪ್ಷನ್ ಸಿ ಸಮಾಪ್ತಿ. ಆರನೇ ಪ್ರಶ್ನೆ, ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ? ಅಂಶಿ ಸಮಾಸ ಡಿ. ಆಪ್ಷನ್ ಡಿ. ಇಲ್ಲಿ ಸಂಬಂಧಿಸಿದ ಪದಗಳನ್ನು ಬರೆಯಿರಿ ಅಂತ ಅಂದಿದ್ದಾರೆ. 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ ಉತ್ತರ ಕೊಡಬೇಕು. ಕೊಡಲಿಯ ಸಮಾನಾರ್ಥಕ ರೂಪ ಕುಟಾರ. ಇದೇ ರೀತಿ 4 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಮತ್ತು ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ನೋಡಿಕೊಂಡು ಇವು ಗದ್ಯ, ಪದ್ಯ ಮತ್ತು ಪೂರಕ ಪಾಠದಿಂದ ಕೇಳಿರುತ್ತಾರೆ. ಮತ್ತು ಇಲ್ಲಿ 2 ಅಂಕದಲ್ಲಿ ಉತ್ತರಿಸಿ ಅಂತ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದೇ ರೀತಿಯಾಗಿ ಬರೆಯಬೇಕು. ಇದೇ ರೀತಿಯಾಗಿ ಬರೆದಾಗ ನಿಮಗೆ ಪೂರ್ಣವಾಗಿ 2 ಅಂಕಗಳು ದೊರೆಯುತ್ತವೆ. ಇದು ಗದ್ಯ, ಪದ್ಯ ಹಾಗೂ ಪೂರಕ ಪಾಠದಿಂದ ಬಂದಿರುವಂತಹ ಪ್ರಶ್ನೆಗಳಿವು. ಇಲ್ಲಿ ನೋಡಿ, ಈ 14ನೇ ಪ್ರಶ್ನೆ ಭಗವಂತನು ಅಕ್ಕ ಮಹಾದೇವ್ ವಚನಗಳಿಂದ ಬಂದಿರುವಂಥದ್ದು. ಇದು 27ನೇ ಪ್ರಶ್ನೆ ಪೈಗಳ ಪದ್ಯ ಭಾಗದಿಂದ ಬಂದಿರುವಂಥದ್ದು. ಮತ್ತು ಇಲ್ಲಿ 2 ಕವಿಗಳ ಪರಿಚಯವನ್ನು ಕೇಳಿದ್ದಾರೆ. ದೇವನೂರು ಮಹಾದೇವ್ ಮತ್ತು ಪಂಪ ಅವರ ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನು ಬರೆಯುವುದಾಗಿದೆ. ಇಲ್ಲಿ ಛಂದಸ್ಸನ್ನು ಕೇಳಿದ್ದಾರೆ. 30ನೇ ಪ್ರಶ್ನೆ, ಏನಮೇ ಶೂನ್ಯ ಮನೆ ಶೂನ್ಯಂ ಬಿಡು ಶೂನ್ಯಮಾದದು ಸಕಾಲ ಅಂತ. ಇದು ಕಂಜೆ ಪದ್ಯದ ಛಂದಸ್ಸಾಗಿದೆ. ಇಲ್ಲಿ ಒಂದು ಅಲಂಕಾರವನ್ನು ಕೇಳಿದ್ದಾರೆ. ಇದು 3 ಅಂಕದ ಒಂದು ಅಲಂಕಾರ. ಮತ್ತು ಒಂದು ಗಾದೆ ಮಾತನ್ನು ಕೇಳಿದ್ದಾರೆ. 2 ಗಾದೆ ಮಾತನ್ನು ಕೇಳಿದ್ದಾರೆ. 3 ಅಂಕದ ಒಂದು ಗಾದೆ ಮಾತು ಆಗಿದೆ. ಮನಸ್ಸಿದ್ದರೆ ಮಾರ್ಗ, ಅದರ ಬದಲಿಗೆ ನಿಮಗೆ ಯಾವುದು ಸುಲಭ ಆಗುತ್ತಲ್ಲ ನೀವು ಅದನ್ನು ತೆಗೆದುಕೊಂಡು ಬರೆಯಬಹುದು. ಇಲ್ಲಿ ಸಂದರ್ಭ ಸಹಿತ ವಿವರಿಸಿ ಅಂತ 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆಯ್ಕೆ, ಸಂದರ್ಭ, ಸ್ವಾರಸ್ಯ ಬರೆಯುವುದು ಮುಖ್ಯವಾಗಿದೆ. 3 ಕೂಡಿ 3 ಅಂಕ ಆಗುತ್ತೆ. ಇದು ಗದ್ಯ, ಪದ್ಯ ಹಾಗೂ ಪೂರಕ ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿವು. ಎಲ್ಲ ಮಿಶ್ರಣದೊಂದಿಗೆ ಕೇಳಿರುತ್ತಾರೆ. ಮತ್ತು ಇದು ಹಕ್ಕಿ ಹಾರುತ್ತಿದೆ ಪಾಠದಿಂದ ಬಂದಿರುವಂಥದ್ದು. ಮತ್ತು 2 ಪದ್ಯ ಭಾಗಗಳನ್ನು ಕೇಳಿರ್ತಾರೆ. ನಿಮಗೆ ಯಾವುದು ಸುಲಭ ಆಗುತ್ತಲ್ಲ ನೀವು ಅದನ್ನು ತೆಗೆದುಕೊಂಡು ಬರೆಯಬಹುದು. ಇದೇ ರೀತಿಯಾಗಿ ಬರೆಯಿರಿ. ಇಲ್ಲಿ ಪದ್ಯ ಭಾಗವನ್ನು ಓದಿಕೊಂಡು ಅದರ ಸಾರಾಂಶವನ್ನು ಬರೆಯುವುದಾಗಿದೆ. ಸಾರಾಂಶವನ್ನು ಬರೆಯಬೇಕು ಆ ಪದ್ಯ ಭಾಗವನ್ನು ಓದಿಕೊಂಡು. ಮತ್ತು ಇಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ 2 ಪ್ರಶ್ನೆಗಳನ್ನ ಕೇಳಿರುತ್ತಾರೆ. ಒಂದು ಗದ್ಯ ಭಾಗನ ಒಂದು ಕೇಳಿರುತ್ತಾರೆ, ಒಂದು ಪದ್ಯ ಭಾಗನ ಒಂದು ಕೇಳಿರುತ್ತಾರೆ. ನಿಮಗೆ ಯಾವುದು ಸುಲಭ ಆಗುತ್ತಲ್ಲ ಅದನ್ನು ನೀವು ಬರೆಯಬಹುದು. ಅಥವಾದಲ್ಲಿ 8-10 ವಾಕ್ಯದಲ್ಲಿ ಯಾರಾದರೂ ಬರೆಯಬೇಕು. ಮತ್ತು ಒಂದು ಗದ್ಯವನ್ನು ಓದಿಕೊಂಡು ಕೊಟ್ಟಿರುವ 2 ಪ್ರಶ್ನೆಗಳನ್ನು ಉತ್ತರ ನೀಡುವುದಾಗಿದೆ. ಇಲ್ಲಿ ಗದ್ಯವನ್ನು ಓದಿಕೊಳ್ಳುವುದಾಗಿರುತ್ತೆ. ಓದಿಕೊಂಡು ತಿಳಿದುಕೊಂಡು ಅದರ ಬಗ್ಗೆ ವಿವರಣೆ ಮಾಡಿ ಬರೆಯುವುದಾಗಿದೆ. 2 ಪ್ರಶ್ನೆಗಳನ್ನು ಅವರು ಕೊಟ್ಟಿರ್ತಾರೆ. ಆ 2 ಪ್ರಶ್ನೆಗಳನ್ನು ಇಲ್ಲಿ ಉತ್ತರ ಕೊಡುವುದು. ಮತ್ತು ಒಂದು ಪತ್ರ ಲೇಖನ ಆಗಿರುತ್ತೆ. ಒಂದು ವ್ಯಾವಹಾರಿಕ ಮತ್ತು ಒಂದು ಮನವಿ ಪತ್ರ ಆಗಿರುತ್ತೆ. ಇದೇ ರೀತಿಯಾಗಿ ಬರೆಯಬೇಕು. ಇದು ಪತ್ರ ಬರೆಯುವ ಪದ್ಧತಿ. ಮತ್ತು ಇದು ಖಾಸಗಿ ತಾಯಿಗೆ ಬರೆಯುವ ಪತ್ರ. ಏನು ಬರೆಯುವುದಾದರೆ ಮುಖ್ಯವಾಗಿ ಇದೆ ಬರೆಯುವ ಪದ್ಧತಿ ಇದೆ. ಏನೇನು ಬರೆಯುವುದಂತ ಇಲ್ಲಿ ಪ್ರಬಂಧ ಬರವಣಿಗೆ ಇದೆ. ಪ್ರಬಂಧವನ್ನು ಬರೆಯುವ ಪದ್ಧತಿ ಇಲ್ಲಿದೆ. ಈ ರೀತಿಯಾಗಿ ಪ್ರಬಂಧವನ್ನು ಬರೆಯಬೇಕು. ನಿಮಗೆ ಯಾವುದು ಸುಲಭ ಆಗುತ್ತಲ್ಲ ಅದನ್ನು ನೀವು ಬರೆಯಬಹುದು. ಇಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳಿವೆ. ಪೀಠಿಕೆ, ವಿಷಯ ರೂಪಣೆ, ಭಾಷಾ ಪದ್ಧತಿ ಹಾಗೂ ಸಮಾರಂಭ, ಉಪಸಂಹಾರ ಇಲ್ಲಿಗೆ ಮುಕ್ತಾಯ ಮಾಡಬೇಕು.